7 ಡೇಸ್ ಗೊಜ್ಜು ಸೀರೀಸ್ ನಲ್ಲಿ 4ನೇದಾಗಿ ಇವತ್ತು ಕರಿಬೇವು ಸೊಪ್ಪಿನ ಗೊಜ್ಜು. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೆ ಎಲ್ಲರಿಗೂ ತುಂಬಾನೇ ಇಷ್ಟವಾಗುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಮೊದಲಿಗೆ ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು 50 ml ಎಳ್ಳೆಣ್ಣೆನ ಹಾಕಿ ಬಿಸಿ ಆದ್ಮೇಲೆ 7 ರಿಂದ 8 ಒಣಮೆಣಸಿನಕಾಯಿ 15 ರಿಂದ 20 ಬೆಳ್ಳುಳ್ಳಿ ಕಾಳುಗಳನ್ನ ಸಿಪ್ಪೆ ಬಿಡಿಸಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ 100 ಗ್ರಾಂ ಕರಿಬೇವು ಸೊಪ್ಪನ್ನ ಕ್ಲೀನ್ ಮಾಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ಟವ್ ನ ಆಫ್ ಮಾಡಿ ಬಿಸಿ ಆರದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೋಣ. ಈಗ ಇದರಲ್ಲಿ 25 ಗ್ರಾಂ ಹುಣಸೆ ಹಣ್ಣನ್ನ ನೀರಲ್ಲಿ ಹಾಕಿ ಕರಗಿಸಿ ಆ ನೀರನ್ನ ಹಾಕಿ ರುಬ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಮತ್ತೆ ರುಬ್ಬಿ ಎತ್ತಿಟ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಅದೇ ಕಡಾಯಿನ ಇಟ್ಟು 50 ml ಎಳ್ಳೆಣ್ಣೆನ ಹಾಕಿ ಬಿಸಿ ಆದ್ಮೇಲೆ ಸಾಸಿವೆ ಹಾಕಿ ಸಿಡಿಸ್ಕೊಂಡು ಅರ್ಧ ಟೀ ಸ್ಪೂನ್ ಇಂಗು, 1/4 ಟೀ ಸ್ಪೂನ್ ಸಾಸಿವೆ ಮೆಂತ್ಯ ಪುಡಿನ ಹಾಕಿ ರುಬ್ಬಿಟ್ಟಿರುವ ಮಿಶ್ರಣವನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಸ್ಟವ್ ನ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಟು ಎಣ್ಣೆ ಸಪರೇಟ್ ಆಗೋವರೆಗೆ ಬಾಡಿಸ್ಕೊಂಡು ಈ ತರ ಗೊಜ್ಜಿನ ಕನ್ಸಿಸ್ಟೆನ್ಸಿಗೆ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡಿ ಬಿಸಿ ಆರದ್ಮೇಲೆ ಒಂದು ಗ್ಲಾಸ್ ಬಾಟಲ್ ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬಹುದು. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.